ನಾಯಿ ಮಾಡೋ ಡೊಂಕ ನಾಗಲ್ ಹಿಡಿಯೋ ಡೊಂಕ ನ್ಯಾಯ ಹರಿಯವನ ಮಣಿ ಡೊಂಕ ನ್ಯಾಯ ಹರಿಯವನ ಮಣಿ ಡೊಂಕ ಅವ್ರ ಮನೆಯಾಗ ಸಸ್ತೇನ ಡೊಂಕ ಕಡಿತಂತ ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ಕೆಳಗ ತಿಳಿ ನೀರ, ಗಾಡಿಯ ಕೆಳಗ ತಿಳಿ ನೀರು ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ ಅಂತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ರು. ನಾನು ಏನಾಗೈತಿ ನಾನು ಹುಡಿ ಬರ ಅಂದ್ರ ನಿಮ್ಗೆ ಬಹಳ ಮಜಾ ಐತ್ರಿ. ಒಟ್ಟಾರೆ ಸ್ಯಾಂಡರ್ ಆಗಕ್ ಹೋಗ್ಬಾರ್ದು, ಸುಮ್ಮ ಆರಾಮ ದಡ್ರು ದಡೆ ಬೆಲ್ಲ ತಿಂದಂತ ಸ್ಯಾಂಡರ್ ಹೆಂಡಿತಿದ್ರು. ಶಾಣ್ಯಾರಿಗೆ ತ್ರಾಸ ಮಾಡತ್ತದ, ದಡ್ರು ಆರಾಮ ಮಾಡಿರ್ತಾರ್ರಿ, ಒಟ್ಟ ಆರಾಮ ಮಾಡಿರ್ತಾರ. ಅವ್ರು ಹೆಂಗ್ ಇರ್ತಾರಂದ್ರ ಬಹಳ ಆರಾಮ ಇರ್ತಾರ. ಒಬ್ಬವ ಇಬ್ರು ಶಾಣ್ಯಾರು ಇಬ್ರು ಕೂಡ ಒಬ್ಬಂದಿದ್ರು ಬುಕ್ಕಲಿಗೆಗಳು. ಇಬ್ರು ಬುಕ್ಕಲಿಗೆಗಳು ಅವನ ಎಲ್ಲಿ ಮ್ಯಾಗ ಒಂದು ಹಣ್ಣು ಬಿದ್ದಿತ್ತು. ಹಣ್ಣು ನನ್ನ ಬಾಯಾಗ ಹಾಕಲಿ ಅಂತ ಅವ್ನು ಹೇಳ್ದ. ಮಗನ ಬಾಯಾಗ ಹಾಕೋ, ನಿನ್ ಬಾಯಾಗ ನೀನ ಹಾಕಿ ಕೈಲಿ ನೀನು ಹಾಕೋ ಅಂದ. ಒಬ್ಬ ಮಕ್ಕಳು ಇರ್ತೀರಿ ಮತ್ತ ಅವ್ರು ಶಾಣ ಹೋಗಿದ್ರು. ಅಲ್ಲೇ ಮಕ್ಕೊಂದಿದ್ರು ಅವ್ರು ಮುಗ್ಗಲಿಗೇಡಿ ಬಂದಿ ಅಲ್ಲೇ ಮಕ್ಕೊಂದಿದ್ರು. ಮತ್ತ ಏನು ಮತ್ತ ನೋಡ್ರಿ ಸರ ಅಲ್ಲಿ ಹಣ್ಣು ಬಿದ್ದೈತಿ ನಂಗೆ, ಅದು ಹಣ್ಣು ಎಲ್ಲಿದ್ದಾಗ ಬಿದ್ದೈತಿ ಅವನ ಬಾಯ ಹಾಕೋಲ್ಲ ಅವಾಗ. ಅವ ಏನಂದ, ನೋಡ್ರಿ ಸರ್ ಎಲ್ಲಿ ಬ್ಯಾಗ ನಾನು ಹಣ್ಣು ಬಿದ್ದೈತಿ ಬಾಯಾಗ ಹಾಕಂದ್ರಿ. ಹಾಕಪ್ಪ ಹಾಕಪ್ಪ ಅವ್ನ ಬಾಯಾಗ ಅಂತಂದ್ರೆ ಅವ್ರು ಅಂದ, ನಾ ಯಾಕೆ ಹಾಕಿದ್ರಿ, ಮೊನ್ನೆ ನನ್ನ ಬಾಯಾಗ ನಾನು ಉಚ್ಚಿ ಹೋಗ್ತಿತ್ತು, ಹೊಡಿ ಅಂದ್ರೆ ಹೊಡಿಬೇಕ ಅಂತೇಳಿ. ಅದಕ್ಕೆ ಮುಗ್ಗರಿಗೆ ಮಂದಿ ಬಹಳ ಮುಗ್ಗರ್ತನ ಮಾಡ್ತಾರ. ಕರೆ ಅಂದ್ರೆ ನೀವೆಲ್ಲ ಶಾಣ್ಯಾರ ನೀವೆಲ್ಲ. ಈಗೆಲ್ಲ ಇದ್ದು ತಕ ಸಣ್ಣ ಅಲ್ಲೇ ಇಲ್ಲಿ ಮಟ್ಟ ಕಲ್ಕೋತ ಬಂದಿರಿ, ಇನ್ನು ಮುಂದೆ ಕಲ್ಕೋತ ಹೋಗಕತ್ತೀರಿ. ಹೆಂಗಂದ್ರ ಗಿಡ ಏನ್ಗಾವ್ ಇಳಿಯಬೇಕು, ಮೂಡಿನ ಸೂರ್ಯ ಮುಳುಗಬೇಕು. ಹಂಗತ್ತಲ್ಲ ಹಂಗ ನೀವು ಈ ಬೆಳೆಯಾಕತ್ತೀರಿ. ಬೆಳೆಯಾಗತ್ತೆ ನಾವೆಲ್ಲ ಇಟ್ಬಿಡ್ತೇವೆ. ನಾವೇನು ನೀವು ಹೆಂಗತ್ತೀರಿ ಹಂಗೆ ನಾವು. ಅದಕ್ಕೆ ಈ ಕಾಲೇಜಿನೊಳಗೆ ಜಾನಪದಕ್ಕೆ ಒಂದು ನನಗೆ ಮಾತಾಡಕ ಅವಕಾಶ ಕೊಟ್ಟಿನಿ. ಏನ್ ಮಾತಾಡಬೇಕು, ನೀವೆಲ್ಲ ಶಾಣ್ಯರಿದ್ದೀರಿ. ನಿಮ್ಮ ಮುಂದೆ ನಾ ಏನ್ ಮಾತಾಡಬೇಕು? ಜನ ಜಾತಿಗೆ ಆದಿತ್ಯ ಬರಲ್ಲ, ಜಾತಿ ಜಾತಿ ಒಳಗೆ ಹತ್ತಿ ಜಗಳ, ಹತ್ತಿ ಉರುತತಿ, ಜಾತಿ ಊರಿ, ಅವರವ್ರ ಜಾತಿ ಅವರಿಗೆ ಒಯ್ಯಿರಿ. ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದರ ಕೆಳಗೆ ಜಗ್ಗಿತಾರ, ಅವ್ರ ಜಾತಿ ಅವರು. ಎಲ್ಲಿ ಹೋದರೂ ಸೇರಿಕೆ ಇಲ್ಲ, ಹೋಗು ಬಂಡಿದ ವಿಸ್ತರಿಕೆ ಇಲ್ಲ. ಜಾತಿ ಜಾತಿ ಒಳಗಿಲ್ಲ ಸೇರಿಕಿ, ಜಾತಿ ಚಪ್ಪರಕ್ಕಿಲ್ಲ ತೂತಿನ ನೆರಕಿ. ಉಳ್ಕ ಹತ್ತಿದಾಗ ಹತ್ತಿ ಹಣ್ಣ, ಮ್ಯಾಲ ಚಂದ ಮಾಡಿ ಜಾತಿಗೆ ಬಣ್ಣ. ಬರುವಾಗ ಬೆಣ್ಣಿಂದ ಬರುದಿಲ್ಲ ಬಾ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ. ಜಾತಿ ಬೆಂದ ಹತ್ತಿ ಜನ ಹೊಂಟಾರು, ಮಾನವ ಜಾತಿ ನನ್ನನ್ನು ಬರ್ತಾರು. ಮಾನವ ಜಾತಿ ಯಾಕಂದ್ರೆ ಈಗ ನಮಗ್ ಹೇಳಿದ್ರು ಕವಿಗಳ ಬಂದು ಸಾಲಿ ಕಲ್ತಿಲ್ರಿ, ಹಂಗ್ರಿ ಹಿಂಗ್ರಿ, ಸಾಲಿನ ಮಾತ್ರ ಕರೀರಿ. ನಾನು ಮೊದಲು ಸಾಲಿ ಕಲಿಯಾಕ ಹೋಗಿದ್ದಿನ್ರಿ. 1 ತಿಂಗಳು 2-3 ತಿಂಗಳು ನಾನು ಸಾಲಿಗೆ ಹೋಗಿದ್ದಿನ್ರಿ. ಹೋಗಿದ್ದಿ ಈಗಿನ ಗತಿ ಅಂದ್ರೆ ನೀವೆಲ್ಲ ಪುಣ್ಯದವ್ರಿ. ಈಗ ನಿಮ್ಮನ್ನ ಮಾಸ್ತರ್ ಕೈ ಅನ್ನಂಗಿಲ್ಲ, ಅಪ್ಪ ಅಪ್ಪ ಅನ್ನಂಗಿಲ್ಲ. ನೀವು ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ಆ ಕಾಡಿನಾಗ ರಾಜ್ಯಗಳು ಹೇಗಿರ್ತದ, ಸಾಲಿ ಒಳಗೆ ರಾಜ್ಯಗಳು ನೀವು ಎಲ್ಲ ಈಗ ಯಾರು ನಿಮ್ಗೆ ಹೇಳಂಗಿಲ್ಲ. ಯಾಕಂದ್ರೆ ನೀವು ಯಾರಿಗೂ ಅಂದಂಗಿಲ್ಲ, ಯಾರಿಗೂ ಅಂದಂಗಿಲ್ಲ. ಅಲ್ಲಿ ಆ ಮನೆಯಾಗ ಅಂದಂಗಿಲ್ಲ, ಈಗ ಅಂದಂಗಿಲ್ಲ, ಮತ್ತು ನಿಮಗೆ ಹೇಳ್ಬೇಕು ಯಾರು. ಅದಕ್ಕೆ ನಾನು ಸಾಲಿ ಹೋಗ್ತಿದ್ದಿ. ಅವಾಗ ಮಾಸ್ತರು ಈಗ ಒಂದು ಮುಗಿಸತಕ್ಕ ಬಹಳ ಒಂದು 60 ವರ್ಷದ ಮುಂದಿನ ಮಾಡ್ತಿದ್ರು. 60 ವರ್ಷದ ಮುಂದಿನ ಮಾತು. ಆ ಸಾಲಿ ಹೋಗ್ಕೊಂಡು ಒಳ್ಳೆಯ ಸಾಲಿ ಹೆಚ್ಚಿದ್ರು. ನಾನು ಸಾಲಿ ಹೊಂಟಿದ್ದಿ. ಮತ್ತು ಶಾಣ್ಯಾರ ಮುಂದೆ ಕುಂದಿರ್ತಾರೆ, ನಮ್ಮ ತೌಜಾತಿ ಎಲ್ಲ ಹಿಂದೆ ಕುಂದಿರ್ತಾರೆ. ಅವ್ರಿಗೇನ್ ಮಾಡಿದ್ರು, ಆ ಒಂದು ಮುಂದೆ ಕೂತ್ ಹುಡುಗ ಸಾಲಿ ಬಿಟ್ಟಿತ್ತು. ಸಾಲಿ ಬಿಟ್ಟಿತ್ತು ಮಾಸ್ತರ್. ಅವಾಗ ಮುಂದೆ ಮಾಸ್ತರ್ಗಳು ತೆಗೆದುಕೊಂಡ್ರೆ ಭಾಳ ಜನ ಮಾಸ್ತರ್ಗಳು. ಈಗೆಲ್ಲ ಸಂಭಾಯ್ತಲ್ಲ ಮನೆಯಾಗ ಹೇಳ್ಬೇಕು ಯಾಕೆ ಹೇಳುದಿಲ್ಲ ಅವರು. ಅಲ್ಲ ಅದು ಸಂಭಾಯ್ತವಾಗಿ ಮಾಸ್ತರ್ಗಳು. ಅದಕ್ಕೆ ಈಗ ನೋಡ್ರಿ ಎಲ್ಲ ಕಡೆ ಸಾಲಿ ಬೆಳೆ ಹೊಡ್ಯಾಗ, ಕುರಿಕಾಯಿ ಹಂಗ, ಕೆಲ್ಸಕ್ಕೆ ಹೋಗಾಗ ಹೆಣ್ಣೆ ಕೊಡುದಿಲ್ಲ. ಯಾಕಂದ್ರೆ ನೌಕರಿ ಮಾಡಾಗ ಹೆಣ್ಣು ಕೊಡ್ತೇವೆ ಅಂತಾರ. ನೌಕರಿ ಮಾಡೋರು ಹೆಣ್ಣು ಕೊಟ್ರೆ ಅನ್ಸಿಸ್ತಾರ ಅವ್ರ ಹೆಣ್ಮಕ್ಳು. ಅವ್ರನ್ನ ನೀವು ಅನ್ಸ್ತಾ ಹೌದು ಮುಗಿದಿಲ್ಲ. ಅದಕ್ಕೆ ಅವ್ರಿಗೆ ನನಗೆ ಸಾಲಿಗೆ ಕೊಟ್ಟಿದ್ರು. ಮಾಸ್ತರ್ ಬಡಿಯಾಕ ಬಿಟ್ಟಪ್ಪ. ಮಾಸ್ತರ್ ಬಡಿಯಾಕ ಹಾಕಿದ
ಏನ್ ಅವ್ರನ್ನ ಬಡದ ಇವ್ ಚಕ್ಕ ಕಟ್ಟಿ ಆ ಬೂಟ್ ಹಾಕಿ ಹುಲಿ ಜರ್ಗಿಟ್ಕೊಂಡು ಬಡದ ಹುಡುಗ ಸಾಲಿ ಬಿಟ್ಟಿದ್ದೇವೆ ಬಡದ ನಾ ಬರದ ಹಿಂದೆ ಕೂತಿದ್ನಿ ಹಗಾರ ಬಾಟಿಗೆ ನಾವು ಹೊಲ ಕಡೆ ಹೊಲ ಸಾಲಿ ಕಡೆ ಬರ್ತಿದ್ದೆ ಸಾಲಿ ಕಡೆ ಬಂದಿಲ್ಲ ನನಗೆ ನಮ್ಮ ಅಪ್ಪ ಸಾಲಿಗೆ ಹೋಗಿ ಎಲ್ಲ ಮಾಡೋಣ ನಾವು ಒಟ್ಟ ತಲೆ ಕೊಡ್ತೀನಿ ಆಟ ಹೋಗ್ತೀನಿ ಕುರಿ ಕಾಡ್ತೀನಿ ಗಡೆ ಹೋಗ್ತೀನಿ ಹೊರತಾಗಿ ಸಾಲಿ ಬಂದೆ ಹಂಗಾಗಿ ಒಂದು ಹದಗಂಟೆ ನಾನು ದನ ಕಳಿಸಿದ್ರು ಗುರುಡಾಗಿ ದನ ಕಾಕೋತ ಕವಳಿ ಹಣ್ಣ ಕಾಲಿ ಕೈಗ ಹುಲಿ ಹಣ್ಣ ತಿರ್ಕೋತ ದನ ನೆಸ್ಕೋತ ಆಗಾರ ಎಂತ ಚಂದ ಇದ್ದಿ 3 ವರ್ಷ ನಾನು ಸಾಲಿಗೆ ಹೋಗಿದ್ ಮಾತ್ರ ಒಂದು 3 ತಿಂಗಳ 4 ತಿಂಗಳು ಅರ್ಥ ಇರ್ಬೇಕು ನನ್ನ ಹೆಸರು 3ನೇ ತಕ್ಕ ಹೋಗಿದ್ರಿ ನಾ ಸಾಲಿಗೆ ಹೋಗಿದ್ದಿಲ್ಲ ನನ್ನ ಹೆಸರು ಹೋಗಿತ್ತು ಹೋಗ್ಯ ಅವ್ರು ವಾರ ತಿಂಗಳ ಅಲ್ಲಿ ಮಾಸ್ತರ್ ಏನಂದ್ರೆ ಇಲ್ಲಿ ಹೋಗ್ತಾನೆ ಅವ್ರು ಹಿಡ್ಕೊಂಡ ಹೋಗಿಲ್ಲ ಒಳ್ಳ ಹುಡುಗರು ಬಂದ್ರು ನಗರ ಬಾಳ್ಕೊಂಡಿತ್ತು ಬುತ್ತಿ ಕಟ್ಟದ ಬುತ್ತಿ ತಲೆಗಿಟ್ಟಿ ಕೈಯಾಗಿ ಹಾಕ್ತಾ ತಗೊಳ್ಳಿ ನಿಮ್ಮವ್ರು ಅದ್ರ ಬಂದ್ರು ನಿಮ್ಮ ಸಾಲಿ ನನಗೆ ಒಟ್ಟ ಅಲ್ಲೇ ನಿಮ್ ಸಾಲಿನವಲ್ಲೇ ನಿಮ್ಮನ್ನು ಒಂದೇ ಹೋಗಂತ ಅಂದು ಬಿಟ್ಟಾವ ಒಟ್ಟ ಸಾಲಿ ಹೋಗಿದ್ದಿಲ್ರಿ ಒಟ್ಟ ಸಾಲಿ ಸರಿಯಾಗಿ ಹೋಗಿದ್ದಿಲ್ಲ ಆ ಒಂದಿನ ಅಲ್ಲೆಲ್ಲ ಶಾಣ್ಯರು ಭಾಳ ಮಂದಿ ಅವರೆಲ್ಲ ಕರ್ತಾವ್ರು ಅಲ್ಲೆಲ್ಲ ಒಂದು ಕೈಗೋಷ್ಠಿ ಮಾಡ್ತಾರೆ ಎಲ್ಲ ಸಾಲಿ ಮಾಸ್ತರ್ ಹೋಗ್ಬಿಡಿ ಕೈಗೋಷ್ಠಿ ಮಾಡ್ತಾರೆ ಸಾಲಿ ಕರ್ಕೊಂಡು ನಾನು ನಾಡಿ ಕರ್ಕೊಂಡು ಹೋಗಿದ್ದ ಸಾಲಿ ಕರ್ಕೊಂಡು ನಾನು ನಾಡಿ ಕರ್ಕೊಂಡು ಹೋಗಿದ್ದ ಕರ್ಕೊಂಡು ಹೋದಾಗ ಅವರೆಲ್ಲ ಕಲ್ತಾ ಹೇಳಿದ್ರು ಹಂಗ ಹೇಳಿದ್ರು ಹಿಂಗ್ ಹೇಳಿದ್ರು ನಾ ಏನಂದ್ರೆ ಅವ್ರ ಏನ್ ದೊಡ್ಡ ಆಗದೆ ಹಣ ನಾನು ಕಟ್ತೀನಿ ಅಂದೆ ಅಂದ್ಕೂಡ್ಲೆ ಅವೇನಂದ ಅವ್ರು MA PhD MA BEd ಮಾಡ್ಯಾರ ಅವ್ರಿಗೆ ಕಟ್ಟಾಕ್ ಬರೋಲ್ಲ ನಿನಗೇನು ಕಟ್ಟಾಕ್ಬೇಕಂತ ಅಂದ ನೋಡ ಹಾಳ ಕಟ್ತೀನಿ ಹಾಳ ಕಟ್ತೀನಿ ಅಂತೇಳಿ ನೀ ಬರ್ಕೋಣ ಹಾಳ ಹೇಳ್ಕೊಡ್ತೀನಿ ಒಂದು ಎಂತ ಹಾಳ ಹೇಳಿ ಗಿಣಿಯ ಹೋಗಿದೆ ಗಂಡು ಇರ್ಬೋದು ಅಂತ ಹಾಕಿ ನಕ್ಕರ ಏನಾದ ಗೀತ ಸಣ್ಣ ಹೋಗಿದೆ ಕೆಂಪಳ ಹುಂಪ ಹಂಚಿ ಮಟ್ಟ ಹಟ್ಟಿದೆಯಲ್ಲ ಮಾರುವ ಜಡಿಗೆ ಮದುವೆ ಮಾಡಿ ಇಷ್ಟ ತಗರ ತೆಗೆದು ನೀನು ನೆಟ್ಟಲು ನೆಟ್ಟಾಗಿ ಕಿರಿಯಾಗಿ ಏನ ಚಂದ ಕಾಣತಾವ ಮುತ್ತಿನ ಬೆಂಡಾಗಿ ಹಿರಿಯವನ್ನೆಲ್ಲ ನದಿ ಮಣ್ಣನ ಸೌತಿಕಾಯಿಗೆ ಹರೆ ಎಂಬುದು ತುಂಬಿನ ಕೊಡದಾಗ ನೀರು ತುಳುಕಿದಂಗೆ ಮನಸ್ಸೆಂಬುದು ಬ್ಯಾಸಿಗೆ ಬಿಸಲಾಗಿ ನೀರ ಕಂಡ ಕುದರಿ ಅವರ ಗಂಡ ಹತ್ತಿ ಆವರಿಸುವುದಿಲ್ಲ ಓಡು ಕೈಕಿ ಗದರಿ ಬಾಳಿ ಕಡದ ಬೇರೆ ಹತ್ತು ಬೇಕು ಮನ ಹೊರದಾಗ ಬಾಳಿ ಪ್ರೀತಿಯ ಜನಕ ಮಾಡುವ ಮನ ಕಟ್ಕೊಂಡಿರ್ತಾರೆ ಪ್ರೀತಿಯ ಜನಕ ಮಾಡುವ ಒಂದು ಇಂಥ ಕವಿತಾ ಕಟ್ಟಿದ್ವಿ ಕವಿತಾ ಕಟ್ಟಿದ್ರೆ ನಮ್ಮ ಶ್ರೀರಾಮ್ ಇಟ್ಟನವ್ರು ಡಾಕ್ಟರ್ ಶ್ರೀರಾಮ್ ಇಟ್ಟನವ್ರ ಕಡೆ ಕರ್ಕೊಂಡು ಹೋಗಿ ಸರ್ ಇದು ಕವಿತಾ ಬರ್ಬಾರ್ದ್ರಿ ನಾನ ಬಂದಿದ್ವಿ ಹಾಗೆ ಆ ಕವಿತಾ ನೋಡಿದ್ರು 3 ಮೇಲೆ ನೀವು ಕವಿತಾ ನೋಡಿದ್ರು ನಮ್ಮ ಹುಟ್ಟಿ ನೋಡಿದ್ರು ಆ ಹುಡುಗಕ್ಕೆ ಹೇಳಿದ್ರು ಇಲ್ಲ ಅವ್ರು ಯಾವಾಗ ಕವಿತಾ ಬರ್ಬೇಕು ನೀವು ಬಾಳ್ಬೇಕು ಕವಿತಾ ಬಾಳ್ಬೇಕು ಎಲ್ಲ ಬಾಳ್ಬೇಕು ಒಂದು ಪುಸ್ತಕ ಪ್ರಿಂಟ್ ಆಯ್ತು ಮಳೆಸಾಲದ ಹುಡುಗಿ ಅಂತೇಳಿ ಬಂದಿತ್ತು 90 ಆ ಬುಕ್ಕ ಪ್ರಿಂಟ್ ಆಯ್ತು ಆ ಬುಕ್ಕ ಪ್ರಿಂಟ್ ಆಗ್ಬಿಟ್ಟು ಬಹಳ ತ್ರಾಸ ಆಗ್ಬೇಕು ಅವನು 3,000 ರೂಪಾಯಿ ಸಿಗ್ಬೇಕಾದ್ರೆ 15 ದಿನ ಆಗಿದ್ದಿ ಯಾರೋ ರೊಕ್ಕ ಕೊಡ್ಲಿಲ್ಲ ಅವ್ನ ಮುದುಕಿ ಬೋರ್ಮಾನ್ ಕೊಡ್ತಿತ್ತು ಒಬ್ಬ 1,000 ರೂಪಾಯಿ ಸಾಲ ಕೊಟ್ಟಿಲ್ಲ 3,000 ಪ್ರಿಂಟ್ ಆಗ್ಬೇಕಾದ್ರೆ 15 ತಿಂಗಳ ಹೇಳಿದ ಆ ಬುಕ್ಕಿಗೆ ಆವಾಗ ಅಡ್ಡಾಡಿ ಆ ಬುಕ್ಕ ಪ್ರಿಂಟ್ ಮಾಡಿದಾಗ ನನ್ನ ಬುಕ್ಕ ಬಿಡುಗಡೆ ಆಗೋ ದಿವಸನ ನಮ್ಮ ಬುಕ್ಕ ರೊಕ್ಕ ಕಟ್ಟಿಬಿಡ್ತೀವಿ ಬುಕ್ಕ ರೊಕ್ಕ ಕಟ್ಟಿಬಿಡ್ತೀವಿ ಅದಕ್ಕೆ ನಾನು ಸಾಲಿಕರಿಗೆ ನೋಡಿ ಒಬ್ಬವ ಬಹಳ ಶಣೆ ಇದ್ದ ಊರು ಬಂದು ಬಹಳ ಮನೆಯಾಗಿತ್ತು ಹೆಂಗ್ ಮನೆಗೆ ಹೊಳಿ ಬಂದವ ಇಂಥ ಹೊಳಿ ಬಂದಿದ್ದು ತುಂಬ ಹೊಟ್ಟಿದ್ದು ನಿಮ್ಮಂತ ಹಳೆ ಹುಡುಗರು ಅವರೊಂದು ಕಂಬಳಿ ಬ್ಯಾಟ್ ಹೊಟ್ಟಿತ್ತು ಹಳೆ ಹುಡುಗರು ಹೊಲದಾಗ ಏನಂದ್ಬಿಟ್ರು ತಮ್ಮ ಕಂಬಳಿ ಹೊಟ್ಟೆ ಯಾವ ಹೊಳಿ ತಗೋರ್ಲಿ ಯಾವ ಹೊಳಿ ತಗೋರಂದ್ರೆ 4 ಹುಡುಗರು ಹೋಗಿ ಈಸಿ ಬಿದ್ಬಿಟ್ಟು ಹೊಳ್ಯಾಗ ಈಸಿ ಬಿದ್ದು ಬಿಡೋದ ಆ 5-6 ಹುಡುಗರು ಹಿಂದಕ್ಕೆ ಸರ್ದು ಅದರ ಒಬ್ಬ ಮುಂದಕ್ಕೆ ಹೋಗಿಬಿಟ್ಟ ಆ ಮುಂದಕ್ಕೆ ಹೋಗಿ ಆ ಕಂಬಳಿ ಮಟ್ಟಿ ಸರಿಯಾಗ ಏನಕ್ಕಿಂದ ಅದ್ರಾಗ ಬಂಗಾರ ಇರ್ಬೇಕಲ್ಲ ಅದ್ರಾಗ ಬೇಲ್ ಇರ್ಬೇಕಲ್ಲ ಅದ್ರಾಗ ರಾಕ್ ಇರ್ಬೇಕಲ್ಲ ನಾ ಸರ್ಕಾರ ಆಗ್ಬೇಕಲ್ಲ ಮಣಿ ಕಟ್ಟಬೇಕು ಎತ್ತಿ ಆಗ್ಬೇಕು ವಿಲೇನ ಕಳಿಸ್ ಕಟ್ಕೊಂಡ ಆ ಕಂಬಳಿ ಗಂಟಿ ಸರಿಯಾಗ ಹೋಗಿ ದಪ್ಪನ ಮುಂದೆ ಆ ಹೊಳೆದಂಡಾಗಿದ್ದವ್ರು ಏನಂತಿದ್ರು ಹೌದೇ ಗಂಬರು ಬಿಡಬೇಡ ಬಾಗಿ ಹಿಡ್ಕೊಂಬಂದ ತಗೊಂಬಾರ ಬಿಡಬೇಡ ಅಂತ ಅವ್ರು ಅಲ್ಲಿ ಹೋಗಿ ಮುಚ್ಚಿನಲ್ಲ ನಿಮ್ ಮುಂದೆ ಹೇಳ್ತೀನಿ ತುಂಬ ಬೆಳೆ ಹೊರತಿತ್ತು ಅದು ನೀರಿನ ಹಚ್ಚಿ ಕಾಕಿ ಕಪ್ಪಿಡ್ಕೊಂಡ್ಬಿಟ್ಟಿರ್ತಾರ ನೀವು ಏನು ಆಸೆ ಕಾಯಿ ಹಿಡ್ಕೊಂಡ್ಬಿಡ್ತಾರೆ ಕಾಕಿ ನೀರ ಹಿಡ್ಕೊಂಡ್ಬಿಟ್ಟು ಅವ್ ಏನಂದ
ಕಂಬಳಿ ಬಾಕಿ ತಗೊಂಬಾರ ಕಂಬಳಿ ಬಾಕಿ ಅಲ್ಲ ಯಪ್ಪ ಇದು ಕಾಯ್ತಿ ಅಲ್ಲ ನಾ ಬಿಡ್ಬೇಕಂದ್ರೆ ಹಾಲು ನಾನು ಬಿಡುವಲ್ಲ ಅಂತ ಬಿಡುವಾಗ ತಗೊಂಬ ತಾವು ಹೇಳಿದ್ರು ನಾ ಬಿಡ್ಬೇಕಾದ್ರೆ ನಾನು ಬಿಡುವ ಯಪ್ಪ ತಾವು ಹೇಳ್ತಿದ್ದ ಇವ್ರು ಅವ್ರಿಗೆ ಕೇಳೋದು ಅವ್ರು ಇವ್ರಿಗೆ ಕೇಳೋದು ನನ್ನೂ ಬಾಳೆ ಹಂಗಾಗಿ ಕೈವರ್ಸ್ಕೊಳ್ಳೋದು ಬಂದ ಏನಾದ್ರೂ ಕಳಿಸ್ಬೇಕು ಬಂದ ನಾ ಏನಾದ್ರೂ ಮಾಡ್ಬೇಕು ಏನಾದ್ರೂ ಸಾಧಿಸ್ಬೇಕು ಅಂತೇಳಿ ಇದ್ರಾಗ ಏನು ಸಾಧನೆ ಏನೈತೆ ಅಂತೇಳಿ ಬಂದೆ ಎಲ್ಲರೂ ಹೇಳಿ ಕರ್ನಾಟಕದಾಗ ಏನ್ ಸೃಷ್ಟಿ ಒಟ್ಟು ಭಾಷೆಗಳು ದಿಲ್ಲಿ ಕರ್ಕೊಂಡಾದ್ರು ಬಾಂಬೆ ಯೂನಿವರ್ಸಿಟಿ ಕರ್ಕೊಂಡಾದ್ರು ಮೈಸೂರು ಯೂನಿವರ್ಸಿಟಿ ಕರ್ಕೊಂಡಾದ್ರು ಗುಲ್ಬರ್ಗ ಯೂನಿವರ್ಸಿಟಿ ಬಂದ್ರು ರಾಯಚೂರು ಯೂನಿವರ್ಸಿಟಿ ಬಂದ್ರು ಬೆಳಗಾವಿ ಯೂನಿವರ್ಸಿಟಿ ಕರ್ಕೊಂಡಾದ್ರು ಇಷ್ಟೆಲ್ಲ ಎಲ್ಲ ಸಾಲಾಗ ಒಡ್ಡಾಡಿದ್ದೆ ಏನೂ ಇಲ್ಲ ನನ್ನಿಂದ ಏನೂ ಸುದ್ದ ಆಗಲಿಲ್ಲ ನಾನು ಏನಾರ ಸುದ್ದ ಮಾಡ್ಬೇಕು ನಮ್ಕ ನಾಯಿ ಬಾನೋಕ ನಾಗ ನೀಡಿ ಅನ್ನೋಕ ನ್ಯಾಯ ಹರಿಯೋನ ಮನಿಗಟ್ಟವ್ರ ಮನೆಯಾಗ ಸ್ವಸ್ಥೆಯ ಡಂಕ ಕೆಡ್ತಕ್ಕ ಅಂತೇನು ಹೇಳಿದಿಲ್ಲ ಎಲ್ಲರೂ ಎಲ್ಲಾರ್ದು ಒಂದೇ ಜಗಳನೋ ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನ ಸಣ್ಣವರಿದ್ದಾಗ ಆಟದ ಜಗಳ ಹರಕ್ ಬಂದ ಪ್ರೀತಿ ಜಗಳ ಹಂದದಾಗ ಬೀದರ ಜಗಳ ಬಾಳೆದಾಗ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ ಸಣ್ಣವರಿದ್ದಾಗ ಆಟದ ಜಗಳ ಹರಕ್ ಬಂದಲ್ಲಿ ಪ್ರೀತಿ ಜಗಳ ಹಂದದಾಗ ಬೀದರ ಜಗಳ ಬಾಳೆದಾಗ ಹೆಂಡತಿ ಜಗಳ ಕುರುದಡ್ಡ್ಯಾಗ ಕುರುಬರ ಜಗಳ ಹೊಂದೊಡ್ಡ್ಯಾಗ ರೈತರ ಜಗಳ ಬಂಗಾರ ಒಳಗ ಪತ್ತರ ಜಗಳ ನೂರಿನೊಳಗ ಜಾಡರ ಜಗಳ ತಕ್ಕಡಿ ಒಳಗ ಶೆಟ್ಟರ ಜಗಳ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದೊಳಗೆ ಎಲ್ಲಾರ್ದು ಒಂದೇ ಜಗಳನು ಕೋರ್ಟ್ನಾಗ ವಕೀಲ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಅಸೆಂಬ್ಲಿ ಒಳಗ ಎಂಗರ ಜಗಳ ಸಾಲಿ ಒಳಗ ಹುಡುಗರ ಜಗಳ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳನು ಶಾಣರ ಜಗಳ ಮಾತಿನಾಗ ದೊಡ್ಡರ ಜಗಳ ಪಡಿಗೆ ಒಳಗೆ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೇ ಜಗಳ ಅಂತ ಬೇಕೋತ ನಿಮ್ಮ ಮುಂದೆ ಹೇಳ್ತೀನಿ ಯಾಕೆ ಬಂತು ಯಾಕೆ ನನಗೆ ಇಂಥ ಶಿಕ್ಷೆ ಅಂದ್ರೆ ನಾನು ನೀವು ಪುಸ್ತಕದಾಗಿರುವುದು ನಿಮ್ಗೆ ಅಡ್ಡ ಕಾಣ್ತೇನೆ ನನಗೆ ಇಂಥವೆಲ್ಲ ಶಸ್ತ್ರಗಳು ಎಲ್ಲಿ ಸಿಗ್ತಾವಂದ್ರೆ ನನ್ನ ಕಾಡಿನೊಳಗ ನನ್ನ ನಾಡಿನೊಳಗ ಜನರ ಬಾಯಾಗ ಅದ ಜಾನಪದ ಜನ ಜಾತಿಗೆ ಆದಿತ್ಯ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರುತತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೂ ಒಯ್ವಿ ಬುದ್ಧಿ ಇದ್ದಾವ ಜ್ಞಾಪಕ ಹೋದ್ರ ಕೆಲವು ಚೆಂದಿರ್ತಾರ ಅವ್ರ ಜಾತಿ ಅವರು ಎಲ್ಲಿ ಹೋದರೂ ಸೇರಿಕೆ ಇಲ್ಲ ಹೋಗು ಬಂಡಿಲ್ಲ ವಿಸ್ತಾರಕ್ಕೆ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಸೇರಿಕೆ ಜಾತಿ ಚಪ್ಪರಕ್ಕೆ ಕುಂತಿನ ನೆರಕಿ ಉಳಿದ ಹತ್ತಿನಾಗ ಹತ್ತಿ ಹಣ್ಣ ನ್ಯಾಯ ಚಂದ್ರವಾದ ಜಾತಿಗೆ ಅಣ್ಣ ಬರುವಾಗ ಬಂಧನ ಜಾತಿ ನಡುವ ಬಂದ ಇದು ಹತ್ತು ಐತಿ ಜಾತಿ ಬೇಡ ಐತಿ ಜನ ಹೊಂಟಾರು ಮಾನವ ಜಾತಿ ಒಂದು ನನ್ನೊಂದು ಮಾಡ್ತಾರು ಮಾನವ ಜಾತಿ ಒಂದು ನನ್ನೊಂದು ಮಾಡ್ತಾರು ಈಗ ನೀವು ಶಾಲೆಯೊಳಗೆ ನೀವೆಲ್ಲರೂ ಹೆಂಗಂದ್ರೆ ಕುರಿ ಬಲಿನ ದಗ್ಗಾಗಿ ಇರ್ತಾವ ದೊಡ್ಡ ಕುರಿ ಬಲಿನಾಗ ಇರ್ತಾವ ಇವತ್ತು ನಮ್ಮ ಕುರಿ ಇವು ಕೂಡಿ ಹೋಗ್ತಾವ್ರು ಇವ್ ನೆನಸಿದ್ ಯಾರು ಮಾಡ್ಬೇಕು ಇವತ್ತು ನಮ್ಮ ಕುರಿ ಯಾಕಂದ್ರೆ ನೀವೆಲ್ಲರೂ ಎಂತ ಗುರು ನಿಮ್ಗೆ ಸಾಲಿ ಕಲಿಸ್ತಾರೆ ನಿಮಗೆ ಜ್ಞಾನ ತಂದಿರ್ತಾರ ನಿಮ್ ತಾಯಿ ತಂದು ನಿಮ್ಮ ಏನಾದ್ರೂ ನಿಮ್ಮ ಮೇಲೆ ಕಳಿಸ್ಕೊಂಡ ನನ್ನ ಮಗ ಹಂಗಾಗಬೇಕು ನನ್ನ ಮಗ ಹೀಗಿರ್ಬೇಕು ನನ್ನ ಮಗ ಹಂಗಿರ್ಬೇಕು ಅಂತೇಳಿ ಏನೇನು ಕಳಿಸ್ಕೊಟ್ಕೊಂಡಿರ್ತಾರ ಮತ್ ಇದ್ದಾಗ ಗುರುಗಳು ನಿಮ್ ಯಾರು ಕಳಿಸ್ಕೊಟ್ಕೊಂಡಿರ್ತಾರ ಏನಿಲ್ಲ ನಮ್ಮ ಕೈಯಾಗ ಹುಡುಗರು ಮುಂದ್ರಾಗ್ಲಿ ಶಾಣ್ಯರಾಗ್ಲಿ ನಮ್ಮ ಕಲ್ಲಿನ ಹುಡುಗರಾಗ್ಲಿ ಅವ್ರನ್ನ ಹೀಗಿರ್ತಾರೆ ನೀವ್ ಏನಾಗಿ ರೊಕ್ಕ ಕೊಡುವುದ ರೂಪಾಯಿ ಕೊಡುವುದ ಸರ್ ಆರಾಮದಿಂದ ಒಂದು ಅನ್ನಕ್ಕೆ ಉದ್ಯೋಗ ಕೊಡ್ತೇವೆ ಅಂದ್ರೆ ಬಹಳ ಅವರ ಒಂದು ಖುಷಿ ಅವ್ರಿಗೆಲ್ಲ ಒಂದು ಖುಷಿ ಈಗ ನೋಡ್ರಿ ದೇವ್ರ ಏನಾರ ಎಣ್ಣೆ ಹೋಗಿ ಕಿತ್ತಾಗಲ್ರಿ ದೇವ್ರ ಈಗ ನೋಡಿ ದೇವ್ರಿಗೆ ಎಣ್ಣೆ ಹೋಗ್ತು ದೇವ್ರ ಎಷ್ಟು ಹೊಡ್ತಾರ ಅನ್ನೋದು ಯಾರಿಗೆ ಗೊತ್ತೈತಿ ದೇವ್ರ ಎಷ್ಟು ಹೊಡ್ತಾರ ಅನ್ನೋದು ಯಾರಿಗೆ ಗೊತ್ತೈತಿ ದೇವ್ರಿಗೆ ನಾವು ಅರ್ಬಿ ಮಾಡ್ಬೇಕಂತೇವ್ ಅವ್ರ ಅಳತಿ ಯಾರಿಗೆ ಸಿಕ್ಕೈತಿ ಅವ್ರ ಅರ್ಬಿ ಏಟಿರ್ಬೇಕು ಇಲ್ಲ ಇಲ್ಲ ಅವ್ನ ಪಾದ ರಕ್ಷಿ ಹೊಲಿಸ್ಕೊಳ್ತಾರ ಅವ್ರ ಪಾದ ಏಟೈತಂತ ಯಾರಿಗೆ ಗೊತ್ತೈತಿ ಇಲ್ಲ ಇಲ್ಲ ಆ ದೇವ್ರ ಅದಾನು ಅನ್ನುವಂತ ಒಂದು ನಂಬಿಕೆ ದೇವರು ಅನ್ನುವಂತ ದೊಡ್ಡ ಶಕ್ತಿ ಗುರು ಅನ್ನುವಂತ ಒಂದು ದೊಡ್ಡ ಶಕ್ತಿ ವಿದ್ಯಾರ್ಥಿಗಳು ಅನ್ನುವಂತ ಅದಕ್ಕೊಂದು ಶಕ್ತಿ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ನಿಮ್ಮ ಮುಂದೆ ಹೇಳ್ತೀನಿ ಒಂದು ಹುಡುಗ ಅವ್ರ ತಾಯಿ ಹೊರ ಬೇಡ್ಕೊತಿದ್ರು ದೇವರು ಹೊರ ಬೇಡ್ಕೊತಿದ್ರು ಆ ಹೊರ ಬೇಡ್ಕೊಂಡು ಏನ್ ಬೇಡ್ಕೊತಿದ್ರು ತಾಯಿಯ ಆ ಮಗನಿಗೆ ಏನ್ ಹೇಳ್ತಾರ ನಾಯಿಯಟ್ಟು ಊಟ ಕೊಡು ಹೆಣ್ಣಿನಟ್ಟು ಧೈರ್ಯ ಕೊಡು ಇರುವಿಯಟ್ಟು ಶಕ್ತಿ ಕೊಡು 10 ನೆಟ್ಟು ದೇವರು ಕೊಡು ಅಂತ ಬೇಡ್ಕೊತಿದ್ರು ದೇವ್ರು
ಹದ್ದಿನಟ್ಟು ಜನ ಕೊಡು, ನಾಯಿಯಟ್ಟು ಊಟ ಕೊಡು, ಇರ್ಲಿ ಅಷ್ಟ ಶಕ್ತಿ ಕೊಡು ಮತ್ತು ಬೇಡ್ಕೊತೀನಿ. ಬೇಡ್ಕೊಂಡು ಅವ ಮಗ ನಮ್ಮವು ಏನ್ ಬೇಡ್ಕೊತಾವ ಅಂತ ಹಿಂಗ್ ಗೊತ್ತು ಕೇಳ. ಹೆಣ್ಣಿನ ಧೈರ್ಯ ಕೊಟ್ಟು ಹೇಳ್ತೀವಿ. ಅವ್ರು ಕೂಡ ಏನ್ ಬೇಡ್ಕೊತಾವ ನಮ್ಮವು ಅಂತ ಕೇಳ. ಅಬ್ಬರಿಕಿನ ಬೇಡ್ಕೊತಿತ್ತು. ಏನ್ ದೊಡ್ಡಗಾರ ಒಂದ ಬ್ಯಾರೆ ಊರಿಗೆ ಹೊಂಟ. ಓಡ್ಕೋತ ಹೊಂಟಿದ್ದ. ನಾಯಿ ನೋಡ್ಕೊಂಡು ಹತ್ತಿದ. ಅದು ನಾಯಿ ಅದಾತ ಹೋಗುದು, ಸೀಮೆ ಕಾಲು ಎತ್ತುದು, ಉಚ್ಚೋದು, ಓಡಿ ಹೋಗುದು. ಅದು ಕೂಡ ಓಡಿ ಸಾಕಾಗಿ ಹೋಗ್ತಿದ್ದ. ಹೌದು ನಮ್ಮ ಅವ್ರು ಹೇಳ್ಕೊಂಡು ಸರಿ ಇವನ್ನ ದಾರೆ ಹೊರಟಿದ್ದ. ಒಟ್ಟು ಇರಿಯುವ ಕೂಡಿ ಒಂದು ದೊಡ್ಡ ಆಣಿ ಸತ್ತಿತ್ತ. ಆ ಆಣಿ ಹಾಕೊಂಡು ಹೊರಟಿದ್ದು. ಆ ಇರಿವುಗಳೆಲ್ಲ ಆಣಿ ಹಾಕೊಂಡು ಹೊರಟಿದ್ದು. ಅದಕ್ಕೆ ನಮ್ಮ ಇರುವೆಟ್ ಶಕ್ತಿ ಕೊಡುವುದು. ಹದ್ದಿನಟ್ಟು ನೆಲ ಕೊಡುವಂತಂದ. ಹದ್ದಿನಟ್ಟು ನೆಲ ಅಂದ್ರೆ ಹದ್ದು 12 ಹಲವಾರು ಹಾಕ್ತತ. ಅದರ ನೆದರ ಹದ್ದು ಎತ್ತರದಾಗ ಆಗಿದ್ರು ಸತ್ತದನ ಏನಿರ್ತೈತಿ ಅದರ ನೆದರ ಅಲ್ಲೇ ಇರ್ತೈತಿ. ಇವತ್ತು ನಿಮಗೆಲ್ಲ ಹಿರಿಯರ ನಾವು ಯಾರೋ ದೊಡ್ಡವ್ರು ಯಾರು ಅವ್ರ ಇರೋದು ಅವ್ರ ನೆವರು ಬೇರೆ ಇರ್ತಾವ. ಸಣ್ಣವ್ರ ನೆವರು ಬೇರೆ ಇರ್ತಾವ, ದೊಡ್ಡವ್ರ ನೆವರು ದೊಡ್ಡವ್ರು ಬೇರೆ ಇರ್ತೈತಿ. ಅದಕ್ಕೆ ಆ ಹಬ್ಬ 12 ಹಬ್ಬದಾಗ ಹಬ್ಬ ಹೇಗೆ ಇರ್ತದೆ ನೋಡ್ಕೊತವಾದ. 12 ಹಬ್ಬದಾಗ ಅಲ್ಲಿ ಒಂದು ದನ ಸತ್ತಿತ್ತು, ಅದ್ರ ಮ್ಯಾಗ ಒಂದು ನೆದರಿ ಅದು ಹದ್ದಿನಟ್ಟು ನೆದರ. ಇನ್ನು ಹೆಣ್ಮಗಳಕ್ಕೆ ಧೈರ್ಯ ಕೊಡುವಲ್ಲ, ಹೆಣ್ಮಗಳಕ್ಕೆ ಧೈರ್ಯ ಕೊಡುವಲ್ಲ. ಅವು ಸಣ್ಣವಿದ್ದಾಗ ಅವ್ರ ಕೂಡ ಕೂಡಿಯಾಗಿ ಹೆಣ್ಮಗಳಿದ್ರು. ಅವು ಬೇರೆ ಒಬ್ಬರಿಗೆ ಲಗ್ನ ಮಾಡಿಕೊಟ್ಟಿದ್ರು. ಅವು ಅಲ್ಲಿ ಹೋಗಿದ್ದ. ಅಲ್ಲಿ ಹೋದಾಗ ಯಾಕೆ ಇಲ್ಲಿ ಬಂದು ಹೆಂಗ ಅನ್ಕೊಂಡ. ಮತ್ತಿಲ್ಲಿ ಈಗ ಬಂದು ನಮ್ಮಪ್ಪ ನಮ್ಮ ಅತ್ತಿ ಮಾವು ಏನು ಹೇಳಿ ನಿನ್ ಗತಿ ಏನು ಅಂತ ಅವ್ರೇನ್ ಮಾಡ್ತಾರೆ. ನನಗೆಲ್ಲ ಊಟ ಕೊಟ್ಟಾಗ ಎಲ್ಲ ಮಾಡ್ಯಾರ. ಅವ್ರೇನ್ ಮಾಡ್ತಾರೆ ನನ್ ಬೆಟ್ಟ ಅಂದಾಗ ಹೆಣ್ಮಾಳು ಹೇಳ್ತಿ ಲಬ್ಬ ಹುಡ್ಕೊಂಡು ನಾವು ಯಾವತ್ತೂ ಬಡಿಕೊಂಡು ನೋಡಿ ಬಂದ್ರೆ ಹೆಣ್ಮಾಳಿಗೆ ಏನೋ ಅನ್ನ ಅಂತ ಹೇಳಿ ಯಾಕೆ ನಮ್ಮ ಅನ್ನ ಕುಟ್ಟಿ ತಿಂದಿರ್ತೀವಿ. ಅದಕ್ಕೆ ಕುಟ್ಟಿ ಸಿಕ್ಕಿತ್ತು ಅಂತ ಅದಕ್ಕೆ ಹುಡ್ಕೊಂಡು ಬರ್ತೀವಿ. ಅವಾಗ ಬಂದು ತಾಯಿ ಕಾಲ್ಸೋದಾಗ ಯವ್ವ ನೀ ಏನ್ ದೇವ್ರಿಗೆ ಬೇಡ್ಕೊಂಡಿರ ಒಟ್ಟು ಸತ್ಯ ನಾವು ಆಗ್ತೇವೆ. ಅದಕ್ಕೆ ನೀವು ವಿದ್ಯಾರ್ಥಿ ಗುರುಗಳು ನೀವು ಯಾರು ಕನಸಿಸ್ಕೊಂಡ, ನಿಮ್ ತಾಯಿ ತಂದೆ ಕನಸಿಸ್ಕೊಂಡಾರ ಮತ್ತು ಸರ್ಕಾರ ನಿಮ್ಮ ಮೇಲೆ ಕನಸಿಟ್ಕೊಂಡೈತೆ. ಏನ್ ಇಟ್ಕೊಂಡೈತೆ ಅಂದ್ರೆ ನಿಮ್ಮನ್ನು ವಿದ್ಯಾವಂತರು ಮಾಡ್ಬೇಕು, ನಿಮ್ಮನ್ನ ನಮ್ಮ ದೇಶದ ಸಂಪತ್ತನ್ನಾಗಿ ಮಾಡ್ಬೇಕು ಅಂತೇಳಿ ನಮ್ದು ಸರ್ಕಾರದೊಂದು ಎಲ್ಲ ಇಟ್ಟೈತೆ. ಆದ್ರೂ ನೀವೆಲ್ಲ ಪುಣ್ಯದವ್ರು. ನಿಮ್ಗೆ ನಾನಾ ತರದ ಊಟ ತಗೊಂಡ್ ನಾವು ಸಾರಿ ಹೋಗುವಾಗ ಊಟ ಇದ್ದಿದ್ದಿಲ್ಲ, ಹಾಕೊಳಕ್ ಕರಿವು ಇದ್ದಿದ್ದಿಲ್ಲ, ಮಕ್ಕಳಕ್ ಜಾಗ ಇದ್ದಿದ್ದಿಲ್ಲ, ಪಾಟಿ ತಿನ್ನೋದು ಇದ್ದಿದ್ದೇನ ಒಂದೊಂದು ಪಾಟಿ ಕೈಯಾಗಿ ಇಟ್ಕೊಂಡು ಹೋಗ್ತಿತ್ತು. ನೀವೆಲ್ಲ ಎಷ್ಟು ಪುಣ್ಯದವ್ರು. ಬೇಕಾದ ತರಿವಿ ಐತಿ, ಬೇಕಾದ ಅನ್ನ ಐತಿ. ಎಷ್ಟೋ ಮಂದಿ ಎಂತ ಕಾಮ ಸಾಲಿಲ್ಲ. ನಿಮ್ಗೆ ಸಾಲಿ ಕಲಿಯಾಕೆ ದಾರಿ ಆಗೈತಿ. ನೀವೆಲ್ಲರೂ ಸಾಲಿ ಕಲ್ತು ಶಾಲ್ಯಾರಾಗಿ, ನೀವೆಲ್ಲರೂ ಸಾಲಿ ಕಲ್ತು ಶಾಲ್ಯಾರಾಗಿ, ನೀವೆಲ್ಲರೂ ನಮ್ಮ ದೇಶದ ಸಂಪತ್ತು. ಅದಕ್ಕೆ ನೀವು ದೊಡ್ಡವರಾಗಿ. ಅದಕ್ಕೆ ನನಗೆ ಇಷ್ಟೊತ್ತಕ್ಕ ಕಳಿಸಿದ್ರು ನನಗೇನಿಲ್ಲ. ವಾಪಸ್ ಸಾಲಿ ಕಲಿಲಾರ, ನಾ ಸಾಲಿ ಹೋಗ್ಲಾರ, ನಾ ಸಾಲಿ ಕಲಿಲಾರ, ಸಾಲಿ ಹೋಗ್ಲಾರ ಎಲ್ಲ ಯೂನಿವರ್ಸಿಟಿ ಅಡ್ಡಾಡಿ, ಎಲ್ಲ ಶಾಲೆ ಅಡ್ಡಾಡಿ, ಎಲ್ಲ ಮಠಮಾಡಿನ ಅಡ್ಡಾಡಿ, ಎಲ್ಲಾ ಜನರ ಪ್ರೀತಿ ಇಂದ ಅವ್ರ ಪ್ರೀತಿ ಪಾತ್ರ ಆಗಿ. ಯಾಕಂದ್ರೆ ನೀವು ಕಲ್ತಾವ್ರು, ನೀವು ಅಂತವ್ರಾಗಿ, ನೀವು ನಮ್ಮ ನಾಡಿನ ಹೆಸರ್ತದವರು, ನಮ್ಮ ಊರ್ ಹೆಸರ್ತದವರು, ಸ್ವಾಮಿ ಹೆಸರ್ತದವರು ನೀವಾಗಿ. ಯಾಕಂದ್ರೆ ಈ ದಿನಮಾನದೊಳಗ ಇನ್ನು ಬಹಳ ಮತ್ತು ಒಂದು ದಯವಾಗಿ ನೀವು ಹೇಳ್ತೀನಿ. ನೀವೆಲ್ಲ ಸಣ್ಣ ಮಕ್ಕಳು ಶಾಲಿ ಕಲ್ತವ್ರು, ನಿಮ್ದೊಂದು ಒಳಮುಟ್ಟು ಮಾತು ಹೇಳ್ತೀನಿ. ಏನು ಅಂದ್ರೆ ನೀವು ಎಷ್ಟ ಚೆನ್ನಾಗಾಗ್ರಿ, ಎಷ್ಟ ದೊಡ್ಡವರಾಗ್ರಿ, ಹಣದ ತಾಯಿ ತಂದಿನ ಮರಿಬೇಡ. ಯಾಕಂದ್ರೆ ನಾವು ನೋಡ್ತೀನಿ ಶಾಲಿ ಕಲ್ತು ನೌಕರಿ ಮಾಡೋ ತಾಯಿ ತಂದಿ ವೃದ್ಧಾಶ್ರಮದಾಗ ಅದಾವ. ಅದ್ರ ಗಳೆ ಹೊಡೆಯೋ ಮಕ್ಕಳು ತಾಯಿ ತಂದಿ ಮನ್ಯಾಗ ಕಾಮ ಊಟ ಮಾಡ್ತಾವ. ಈಗ ನೋಡ್ರಿ ಅದಕ್ಕೆ ಶಾಲಿ ಕಲ್ತವ್ರಿಗೆ ಹುಡುಗರು ಏನಂತಾವು ತ್ಯಾವಾರ ಹಾಕಿ ಬೇಡ ಹಾಕಿ ಹೇಳ್ತಿರ್ಬೇಕಾಗ. ಹುಡುಗಿಯರು ಏನಂತಾವು ಆಗ್ತಿರಬಾರ್ದು, ಮಹಾನಿರಬಾರ್ದು, ಶಾಲಿ ಕಲ್ತಿರ್ಬೇಕು, ಅವ್ನು ನೌಕರಿ ಇರ್ಬೇಕು, ಅವ್ನು ಮಾತ್ರ ಯಾರು ಕೇಳಿರ್ಬಾರ್ದು ಅಂತ ಗಾಡಿಗಳಿಗೆ ಹೇಳ್ತಾವ. ಅದಕ್ಕೆ ತಾಯಿ ತಂದಿಗೆ ಬಹಳ ತ್ರಾಸ ಬಂದೈತಿ. ಹೆಣ್ಣು ಹುಡುಗರಿಗೆ ಗಂಡು ಹುಡುಗರಿಗೆ ನೌಕರಿ ಸಿಗಬಾರ್ದು, ಹೆಣ್ಣು ಹುಡುಗರಿಗೆ ಗಂಡು ಸಿಗಲ್ಲ. ಅವ್ರ ಅಪ್ಪ ಅವ್ರು ಯಾರು ಯಾರು ತಿಳಿಯೋಲ್ಲ. ಅದಕ್ಕೆ ಆ ಸರ್ಕಾರ ಏನ್ ತಪ್ಪು ಕೆಲಸ ಮಾಡಕತ್ತಾವ ನೆನಪು ನಿಮಗೆ. ಅವ್ರ ಮನೆ ಬಾಗಿಲಾಗ 18 ವರ್ಷ 20 ವರ್ಷ ಅಂತ ಹೇಳಿ 18 ವರ್ಷಕ್ಕಂತ ಹೆಣ್ಮಕ್ಳು ಕಾಯೋದು, ಗಂಡು ಹುಡುಗರು ಕಾಯೋದು
ಯಾರಿಗೆ ನಿಂತೈತಿ ಅವ್ರ ಮನಿ ಬಾಳ ಹೆಚ್ಚಾಚಾರ ಮಾಡ್ಕೊತಿದ್ರು. ನಿಮ್ಗೆ ಅದನ್ನು ಕೊಡ್ತೇವೆ, ನಿಮ್ಗೇನು ಕೊಡ್ತೇವೆ, ಬಸ್ ಫ್ರೀ ಮಾಡ್ತೇವೆ, ನಿಮಗೆ ಫ್ರೀ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ತುಳು ಮನೆಯಾಗ ಇಟ್ಕೊಂಡ್ಬಿಡ್ತೇವೆ ಸರ್ಕಾರ. ಅವರು ನಾವೆಲ್ಲ ಬೈದಿದ್ದೇವೆ, ನಮ್ಗೆಲ್ಲ ಆ ಹಿಂದಿನ ಸ್ವತಂತ್ರ ತಂದು ಕೊಟ್ಟರು. ಸ್ವತಂತ್ರ ನಮ್ಗೆ ಎಲ್ಲ ಏನ್ ಬೇಕು, ಸ್ವಾತಂತ್ರ್ಯ ಬೇಕಂತೆ ಸ್ವಾತಂತ್ರ್ಯವಾಗಿ ಹೋರಾಡಿದ್ರು, ಏನೋ ಮಾಡಿದ್ರು. ಈಗ ನೀವೆಲ್ಲ ಬಲಿಯಾಗ್ಬಿಟ್ಟು ಇಲ್ಲಿಗೆ ಒದ್ದಾಡ್ತಾವ್. ಏನು ಹಂಗ ಏನು ಕೆಲಸನೇ ಇಲ್ಲ. ಸರ್ಕಾರ ನೌಕರಿ, ಆ ಸರ್ಕಾರ ಅನ್ನ ಕೊಟ್ಟರೆ ಹೋಗ್ರಿ, ಸರ್ಕಾರ ಲಗ್ನ ಮಾಡಿದ್ರೆ ನಾವು ಲಗ್ನ ಆಗ್ಬೇಕು. ಇದೆಲ್ಲ ಮಂತ್ರ ಓದುದು ಸರ್ಕಾರ, ಎಲ್ಲ ಮಾಡುದು ಸರ್ಕಾರ. ಇನ್ನು ನಿಮ್ಮ ಮುಂದೆ ಹೇಳ್ತೀನಿ, ಯಾರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಎಲ್ಲ ಅತಂತ್ರದಾಗ ಸ್ವಾತಂತ್ರ್ಯ ಅಂತೂ ಇಲ್ಲ. ಒಟ್ಟು ಕುತಂತ್ರ ಮಂದಿ ಬಂದು ಕೂಡ್ಬಿಟ್ಟಾರು. ಸ್ವತಂತ್ರದಾಗ ಏನ್ ಶಕ್ತಿ ಓದಿಲ್ಲ, ಒಳ್ಳೆ ಕುತಂತ್ರ ಐತಿ. ಸುದ್ದಿ ಮಾಡೋರು ಏನಿಲ್ಲ, ಬರೀ ಸುದ್ದಿ ಮಾಡೋರು, ಕೂಡ್ಸೋರಿಲ್ಲ, ಬ್ಯಾರ್ ಬೇಡವ್ರ, ಎಲ್ಲರೂ ಬ್ಯಾರ್ ಬೇಡವ್ರ. ಅದಕ್ಕೆ ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರು. ಇಂಥ ಮಂದಿ ಒಳಗೆ ನೀವು ಹೆಂಗ್ ಬದುಕ್ತೀರೋ, ನಿಮ್ಮ ಬದುಕು ನಿಮ್ಮ ಕೈಯಾಗೈತಿ. ಗಂಡು ಮಕ್ಕಳಾಗಲಿ ನಿಮ್ ಬದುಕು ನಿಮ್ ಕೈಯಾಗೈತಿ. ನೀವು ಚೆನ್ನಾಗಿ ಬದುಕ್ತೀರಿ ಅಂತ ಹೇಳ್ತಾ ನನಗ ಇಲ್ಲಿ ಮಾತಾಡಕ ಅವಕಾಶ ಕೊಡ್ತೀನಿ. ನಾ ಏನ್ ಮಾತಾಡ್ಬೇಕು, ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ. ಸೋತು ಹುತ್ತಂದ್ರೆ ಎತ್ತರ ಮಾಡಿದ್ದು ಮಾತು, ಶಾನ್ಯರಿಗೆ ಹುಚ್ಚ ಇಳಿಸಿದ್ದು ಮಾತು, ಅರಸನ ತಿರ್ಕೋಳ ಕಚ್ಚಿದ್ದು ಮಾತು, ತಿರ್ಕಾಧಿಕಾರ ಕೊಟ್ಟದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತನೆ ಮಾಡಬಾರ ಮನಸಿದ್ದು ಮಾತು, ಹೂವಿನ ಹಂಗ ಅರಳಿದ್ದು ಮಾತು, ಮುಳ್ಳಿನ ಹಂಗ ನೆಟ್ಟದ್ದು ಮಾತು, ಬಂದವರ ಬಾಯಾಗ ಬೆಲ್ಲದ ಮಾತು, ಅವರವರ ಬಾಯಾಗ ಗಿಲ್ಲದ ಮಾತು, ಬೀಳಿ ಇವಿನಲ್ಲಿ ಸಿದ್ಧದ ಮಾತು, ಹಸರಾಗಿ ಮುಸರಾಗಿ ಹೆಸರಾದ ಮಾತು, ಹಸರಾಗಿ ಮುಸರಾಗಿ ಹೆಸರಾದ ಮಾತು ಅಂತ ಹೇಳ್ತಾ ನೀವೆಲ್ಲ ನಿನಗೆ ನಾ ಮಾತಾಡ್ತಿದ್ರೆ ಸಾಕ್ಬಿಟ್ಟಿಯಪ್ಪ. ಕೆಲವೊಂದು ಬಂದು ಕನ್ನಡ ತೇರ, ಕನ್ನಡ ತೇರ ಕೈಯ ಹತ್ತಲಿ ಸಣ್ಣ ದೊಡ್ಡವರ ಹಿರಿಯರ ವ್ಯಕ್ತಿ ನಾಡಿನ ಮ್ಯಾಲಿ ಮಾಡಿ ಇಟ್ಟರು ತೇರಿಗಾಲಿ. ಬಂದು ಕನ್ನಡ ತೇರ ಹಗಲು ರಾತ್ರಿ ನಾಡಿಗೆ ದುಡಿದ ಮನಸ್ಸನ್ನು ಹೊರ ಕೆಳದ ಜ್ಞಾನದ ಮಾತಿಲಿ ಕಟ್ಟಿಗೆ ಕೆತ್ತಿ ಚಿತ್ತರ್ ಕನ್ನಡ ಏನ್ ಚಂದ ಐತಿ. ಬಂದು ಕನ್ನಡ ತೇರ ಕೆತ್ತಿದ ಕಟ್ಟಿಗೆ ತೇರ ಮಾಡಿಸಿ ಹಿರಿಯರಗಾಲಿ ತೇರಿಗೆ ತೊಡಿಸಿ, ಕೆತ್ತಿದ ಕಟ್ಟಿಗೆ ತೇರ ಮಾಡಿಸಿ ಹಿರಿಯರಗಾಲಿ ತೇರಿಗೆ ತೊಡಿಸಿ, ಒಂದಗೂಡನಂತೆ ಎಲ್ಲರ ಮನಸ ಸಾಹಿತ್ಯ ಎಂಬುದು ಇಟ್ಟರ ಕೆಲಸ. ಬಂದು ಕನ್ನಡ ತೇರ ಜಾತಿ ಭೇದ ಎಲ್ಲರೂ ಮರ್ತ ಇನ್ನರು ನಾವು ಹಿಡಿಯೋನು ಗುರ್ತ, ಜಾತಿ ಭೇದ ಎಲ್ಲರೂ ಮರ್ತ ಇನ್ನರು ನಾವು ಹಿಡಿಯೋನು ಗುರ್ತ. ತೇರ ಜಗ್ಗನೋ ಎಲ್ಲರೂ ಕೂಡಿ ಕನ್ನಡ ಮಗ ಶರಣ ಮಾಡಿ. ಬರೋ ಕನ್ನಡ ತೇರ, ಬರೋ ಕನ್ನಡ ತೇರ, ಬರೋ ಕನ್ನಡ ತೇರ ಅಂತ ಹೇಳ್ತಾ ನನ್ನವ ನನ್ನ ತಾಯಿ ಹಣ್ಣ ಹಾಗಲಕಾಯಿ, ಹಣ್ಣ ಬಂದಾವ ಕೊಡವಾರ ಹೆಣ್ಣಿನ ಹಲ್ಲಿ ಬಂದಾವ ಬರುವಾಗ. ಅತ್ತಿಯ ಮನೆಯಾಗ 60 ಗಂಗಾಳ ಬೆಳಗತ್ತಿನತ್ತಿ ಬೈಗಾಡ ಅಂತವ್ರವ್ರ ಸಾರ್ವೃತ್ತ ಮಾಡಿ ಸರಿಗಾರ ಅಂತ ಅವಂತ ಅತ್ತಿ ಸಸಿ ನನ್ನ ಅನ್ಯೋನ್ಯವಾಗಿ ಬರುತ್ತಂತ ಬದುಕಿತ್ತು. ಈಗ ಏನೂ ಇಲ್ಲ, ಈಗೆಲ್ಲ ನಮ್ಮ ಹಾಲಿಗೋಳ ಹಂಚಾರಂಗಾಗಿರ್ತಾರೆ. ಅತ್ತಿ ಸಸಿ ಕೂಡಿರಂಗಿಲ್ಲ, ಅಪ್ಪ ಮಗ ಕೂಡಿರಂಗಿಲ್ಲ, ಅಣ್ಣ ತಮ್ಮರು ಕೂಡಿರಂಗಿಲ್ಲ, ಎಲ್ಲರೂ ಬ್ಯಾಗ್ ಮಾಡಿಬಿಟ್ಟೇವೆ, ಎಲ್ಲರೂ ಬ್ಯಾಗ್ ಮಾಡೈತಿ. ಅದಕ್ಕೆ ನೀವೆಲ್ಲ ಬಂದು ತಮ್ಗೆಲ್ಲಾರು ಒಂದು ಏನಂದ್ರೆ ಅಣ್ಣ ತಮ್ಮರು, ತಾಯಿ ತಂಗಿ ಅತ್ತಿ ಸಸಿ ಎಲ್ಲಾರು ಕೂಡಿದ್ರೆ ನಿಮ್ಮ ಮನೆಗೆ ಬಂದೋಬಸ್ತ್ ಇರ್ತದೆ. ಹಾವ ಇದ್ರೆ ಹೆಂಗ ಹಾವಿನ ಜನ್ಮ ಬಂದೋಬಸ್ತ್ ಇರ್ತಕ್ಕೋ, ಕೂಡಿಟ್ಟು ಬೈವಾಗ ಹೆಣ್ಮಗಳು ನಗ್ನ ಮಾಡಿಕೊಟ್ರೆ ಆ ಹೆಣ್ಮಗಳು ಬದುಕು ಚಂದ ಇರ್ತದೆ. ಮತ್ತೆ ಯಾರು ಇಲ್ಲದೆ ಒಂಟೊಟ್ಟು ಬೈ ಕೊಟ್ರ ಅವನು ಅದ್ರ ಯಾರ ಕೆಳಗಿಲ್ಲ, ಇವನು ಅದ್ರ ಯಾರ ಕೆಳಗಿಲ್ಲ. ಈ ಮಂದಿ ಎಲ್ಲ ಒಟ್ಟು ಜಗಳಗಟ್ಟು ಬಂದೈತಿ ಬಂದ ಎಲ್ಲರೂ ಜಗಳಗಟ್ಟು ಬಂದೈತಿ. ಅದಕ್ಕೆ ತಾವೆಲ್ಲರೂ ಪ್ರೀತಿಯಿಂದ ಬಹಳ ಪ್ರೀತಿ ಸರ್ 20,000 ಸಣ್ಣ ಆಗ್ಯಾವ, ಎಲ್ಲರೂ ನನಗನ್ ಸೌಷಧಿ ಬೀಜ ಮರಿ ಕೊಡಲಾವು, ಎಲ್ಲಿ ಹೋದರೂ ಕಾಣದಂಗ ಆಗೈತು ಪ್ರೀತಿ,
ಎಲ್ಲರೂ ನೋಡಿದಂಗ ಜಾತಿ ಮುಳ್ಳ ಅಳಕತೈತಿ ಹುಡುಕಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ರಂಗೋದಾರ ಬಿಡ್ತಾವ್ ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳಿ ಪ್ಯಾಟ್ಯಾಗ ಹತ್ತಟಿ ಉರಿಯ ಅದ ಕಿಡಿಯ ಬಿದ್ದ ಕಳ್ಳ ಸುಳ್ಳ ಊರೂರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಕೊಂಡು ಸತ್ತಾರೋ ಸತ್ತು ಶರಣ ಸತ್ತಾರ ಅನ್ಗಡಿ ಬರ್ತಾರೋ ಹುಟ್ಟಿ ಇಂದರು ನಾನೇ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತಲ್ದಾಗ ಜ್ಞಾನ ದೀಪ ಹತ್ತಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವನೇ ಇರಲಿ ಬೀಡಿಗೂರ ಬೆದರಿಸಿದ್ದ ನನಗೆ ಕೇಳಲಿ ಮನಸ್ಸಿಟ್ಟ ಸರ್ವ ಧರ್ಮದವರು ಒಂದಾಗಿ ಬಾಳಲು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವರು ಒಂದಾಗಿ ಬಾಳಲು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ ಅಂತ ಹೇಳ್ತಾ ಒಂದು ಸಾಲಿ ಕೈ ಅವ್ರು ಯಾಕೆ ಹೇಳ್ಕೊಡೋದಿಲ್ಲ ಅಂತ ಒಂದು ರೈತರಿಗೆ ಹೇಳ್ಕೊಡೋದಿಲ್ಲ ಅಂತ ಯಾಕೆ ಹೊರಗಿಲ್ಲ ಅಂದ್ರೆ ಸಾಲಿ ಕಲ್ತು ಹೊಲ ಜರೆ ಹೊಡೆಯವ 10 ಮಂದಿಗೆ ಅನ್ನ ಹಾಕು ಮಾಲಕ್ಕವ 10 ಮಂದಿಗೆ ಅನ್ನ ಹಾಕು ಮಾಲಕ್ಕ ಅವ್ ಹೇಳ್ಕೊಡಂಗಿರ್ತಾರ ಇವ್ ನೌಕರಿ ಮಾಡೋ ಜೀತ ಇದ್ದಾನೆ ಕೂಲಿ ಕಾರ್ಯ ಅವ್ ಹೇಳ್ಕೊಡ್ತಿರ್ತಾವ ಇನ್ನು ಸಾಲಿ ಕಲ್ತಾವ ಇವೆಲ್ಲ ತಿಳಿದಲ್ಲ ಬಹಳ ಮಜಾ ಆಯ್ತು ನಿಮ್ಮ ಮುಂದೆ ಹೇಳ್ತೀನಿ ಮತ್ತೆ ಹುಡುಗರು ಹಂಗಾದವ್ರಿ ಹುಡುಗರು ಹಂಗಾದ ಅವಾಗ 2 ಚೀಲ ಬಿಡ್ದಿ ಚೀಲ ಒಂದೊಂದು ಚೀಲ ತುಂಬ ಹೊತ್ಕೊಂಡು ಹಾಕಿದ್ರು ನಮ್ಮ ಮನೆ ವಿಜಯ್ ಬರುವಂತ ಬಸ್ ಸ್ಟ್ಯಾಂಡ್ ನೋಡಿದ್ವಿ ಒಂದು ಕೈಚೀಲ 2 ಗಂಡು ಹುಡುಗರು ಹಿಡ್ಕೊಂಡು ಹೊಂಟಾರ ಒಂದು ಕೈಚೀಲ 2 ಗಂಡು ಹುಡುಗರು ಹಿಡ್ಕೊಂಡು ಅವಾಗ ನಮ್ಮ ಮಂದಿ ಹೆಂಗಿರ್ತಿರ್ತಾರ 10-18 ಮಕ್ಕಳ ಆದ್ರೆ ಒಂದೇ ದಿನ ದವಾಖಾನೆ ಹೊಂದಿದ್ದಿಲ್ಲ 10-18 ಮಕ್ಕಳಿಗೆ ಒಬ್ಬನೇ ಬೆಳೆದ ದೂರ ಹತ್ತಿದ್ದ ಒಂದು ಬುದ್ಧಿನೇ ಗಂಟು ಜಾಬ್ ಮಾಡ್ತಿದ್ದ ಏನೇ ಹೆಣ್ಮಕ್ಳು ಹಳೆಯ ಕಾಲ ಬೆಳೆಸೋದು ದುಡಿಯ ಕಾಲ ಬಹಳ ಮುದ್ದು ತಗೊಂಡೈತಿ ಇವತ್ತು ಹಂಗ ಆಗ್ಬಾರ್ದು ನೀವೆಲ್ಲರೂ ದಯಮಾಡಿ ನೋಡಿ ಹೆಣ್ಮಕ್ಳ ನಿಮ್ಗೆಲ್ಲರೂ ಹೇಳ್ತೀನಿ ನಿಮ್ಮ ತಾಯಿಗಳು ಕೂಡ ನಿಮ್ಮ ಮಗಳ ಮನೆಯಾಗ ಅಡ್ಗೆ ಮಾಡ್ಬೇಕಲ್ಲಿ ಪುಂಡಿಪದ ಹೇಗ್ ಮಾಡ್ಬೇಕು ರೊಟ್ಟಿ ಹೇಗ್ ಮಾಡ್ಬೇಕು ಮುಚ್ಚ ಹೇಗ್ ಮಾಡ್ಬೇಕು ಮೊದಲು ಕಲ್ತ್ಕೊಳ್ಳಿ ಯಾಕಂದ್ರೆ ಏನ್ ನೋಡ್ತೀನಿ ನಾನು ಬೆಂಗಳೂರು ಕಡೆ ಕರ್ಕೊಂಡು ಗ್ಯಾಂಡ ಹೇಳ್ತಿ ಯಾವ್ದು ನೋಡ್ತೀವಿ ಅಂತ ಕಾಣಾಳ ಊಟ ಮಾಡಿ ಬಡಿ ಬಂದು ಮಕ್ಕೋತಾವ ಅವ್ರು ಅಡ್ಗೆ ಮಾಡಾಕ್ ನೋಡುವಲ್ಲ ಇವ್ ಪುಣ್ಯಾಕ್ ನೋಡುವಲ್ಲ ಅದಕ್ಕೆ ಅವ್ ಅಡ್ಗೆ ಮಾಡೋರ್ಕಿಂತ ಉಣ್ಣವ್ ಹರಗಾರ ಬೇಕಂತ ಅಡ್ಗೆ ಮಾಡೋರ್ಕಿಂತ ಉಣ್ಣವ್ ಹರಗಾರ ಬೇಕ ಹೆಣ್ಮಕ್ಳು ಏನ್ ಮಾಡ್ಕೊತಿಲ್ಲ ಹರಗಾರ ಬೇಕ ಅದಕ್ಕೆ ನೀವೆಲ್ಲ ಯಾಕಂದ್ರೆ ಈಗೆಲ್ಲ ಅಂಗಡಿಯಾಗ ಹಾಲಿನ ತಿಂದ ಹಾಲಿನ ಹೋಗೋದು ಒಂದು ರೊಟ್ಟಿ ತಿನ್ನಾಗಿಲ್ಲ ಒಂದು ಪುಂಡ್ಯ ಮುಟ್ಟಿ ತಿನ್ನಾಗಿಲ್ಲ ದುಡ್ಡು ತಿನ್ನಾಗಿಲ್ಲ ಹಾಲು ತಿನ್ನಾಗಿಲ್ಲ ಬರೀ ಚರ್ಚೆ ಒಂದಿಟ್ಟು ಉಪ್ಪಿಟ್ಟು ತಿಂತಾವು ಒಂದಿಟ್ಟು ಸುರುಮರಿ ತಿಂತಾವು ಅದು ದಾರ ಹೋಗ್ಯಾರ ಕರ ಇಟ್ಟಿಗೆ ಹೋಗ್ತಾವ ಅದಕ್ಕೆ ತಿಂತಾವ ಗಡ್ಡ ಬಿಡ್ತಾವು ತೆಂಟು ಕುದಾರ ಬಿಡ್ತಾವು ಸಾಧವೇ ಊರಾಗ ತಾವು ಹೆಣ್ಮಕ್ಳಂತೂ ನಾನು ನಿಮ್ಮ ಮುಂದೆ ಹೇಳ್ತೀನಿ ತಪ್ಪು ತಿಳ್ಕೋಬೇಡ್ರಿ ಅವಾಗ ಹೆಣ್ಮಕ್ಳು ಮಗುರು ತುಂಬ ತುರ್ವಾ ಕಟ್ಕೊತಿದ್ರು ಹೆಣೋರ್ ಹಾಕೋತಿದ್ರು ತುರ್ವಾ ಕಟ್ಕೊತಿದ್ರು ಈಗ ನೋಡಿದ್ರೆ ಅಲ್ಲಿ ದೊಡ್ಡ ಸಾವನ್ ದರ್ಗಾದ ದೇವ್ ಕೊಡೋಗಿ ಅತಿ ಕೂಡ ಒಂದು ತುರ್ವಾ ಕಟ್ಕೊಳಕ್ ಬರುವಾಗ ಒಂದು ಹೆಣೋರ್ ಹಾಕೊಳಕ್ ಬರುವಾಗ ಏನ್ ಮಾಡ್ಬೋದು ನಿಮ್ಗೆಲ್ಲ ನೀವು ನೋಡಿದ್ದೆ ಅವ್ರು ಉಡುಪಿ ಕೈ ಯಾವ್ದಕ್ಕೆ ಲುಂಗಿ ಸುತ್ತಾರ ನಮ್ಮ ಗೋತ್ರ ಮಾಡ್ಕೊಂಡ್ರ ಗಂಡ ಹೆಚ್ಚು ಹಾಕೊಳ್ಳಿ ಇವೆಲ್ಲ ನೀವು ಈಗ ನೋಡಿದ್ಯಾ ನಾ ಸಣ್ಣ ನೆಮಯ ಬಾವುಗಳು ಎಂದು ಇದು ಕಟ್ಕೊತಿದ್ರು ಅವ್ರು ಕಸಿ ಈಗ ಎಲ್ಲ ಊರನವ್ರ ನೆಮಯಾಗಿದ್ದ ಊರನವ್ರ ಗಂಡನ ಕಸಿ ಕಟ್ಟೋದ್ರೆ ಇಂಥ ಕಾಲ ಬಂದೈತಿ ಹುಡುಗಿ ತೊಳಿವರೆಗೂ ಚಂದಿಲ್ಲ ಊಟದೊಳಗೂ ಚಂದಿಲ್ಲ ನೋಟದೊಳಗೂ ಚಂದಿಲ್ಲ ಬದುಕಿನಾಗೂ ಚಂದಿಲ್ಲ ಅಂದ್ರೆ ನೀವು ಮುಂದೆ ಬದುಕ್ತೀರಿ ನೀವು ಮುಂದೆ ಬದುಕ್ತೀರಿ ಆದ್ರೂ ನೀವು ಸಾಲಿ ಕಾಲಕ್ಕಿಂತ ಸಂಸ್ಕಾರವಂತರಾಗ್ರಿ ಹಳತ್ತಾಯಿ ತಂದಿ ಮಾತು ಮೀರುವ್ಯಾಗ ಹಳತ್ತಾಯಿ ತಂದಿ ಮಾತು ಹಳತ್ತಾಯಿ ತಂದಿ ನಿಮ್ಗೆ ದೇವ್ರ ಅವ್ರು ನಿಮ್ಗೆ ಯಾರಿಗೆ ಕೊಟ್ಟು ನೀವು ಲಗ್ನ ಮಾಡ್ಕೊಳ್ಳಿ ನೀವು ಹಂಗ ಜಿಲ್ಲೆಯಾಗ ಈಗ ಗಾಲಾಗೈತಿ ಏನ್ ಕೆಲಸ ನೀವು ಸಾಲಿ ಕಲ್ತು ಶಾಲೆರಾಜವ್ರು ಏನ್ ಕೆಲಸ ನಾ ಸಾವುಕಾರರಿಗೆ ಕೆಲಸ ಇಲ್ಲ ಏನಿಲ್ಲ ಊರಾಗ ನ್ಯಾಯ ಹಾಕ್ತವ್ರ ಹೆಂಗ ಎಕ್ಕ ಬಿಡ್ಬೇಡ ಮಾತು ಕೊಡಬೇಡ ತಂದ್ಬಿಟ್ಟಿಪ್ಪ ಮತ್ತೊಂದು ನೀವು ಮುಂದೆಲ್ಲರೂ ಲಗ್ನ ಆಗಿ ಬಾಳೆನ ಹೆತ್ತಿದಾಗ ಮುಂದೆ ನೆನೆಸಿರಿ ನಿಮ್ಮ ಮನೆ ಒಳಗೆ ನೀವು ನ್ಯಾಯ ಮತ್ತೊಬ್ರು ಹೋಗಿ ಎದ್ದು ಹೇಳಕ್ ಒಂದ್ ನೀಟ್ ಇರ್ತಾವ ಇತ್ತು ಮಾಡಿ ಇಟ್ಟಿರ್ತಾವ
ಅವನು ನಿಮ್ಮ ಹುಡುಗಿಯಾಗಿ ಇಟ್ಕೊಂಡು ನಿಮ್ ಬಾಳೆ ಬೆಳಕ್ರಿ, ನಿಮ್ಮ ನಿಮ್ಗೆಲ್ಲ ಗುರುಗಳು ಬೇರಿದ್ದು ಒಂದದ್ದು ಎಲ್ಲ ಮರೀರಿ. ಅವ್ರು ಏನ್ ಕೆಲಸ ಅಲ್ಲ ಆ ವಿದ್ಯೆ ಮಾತ್ರ ನೆನಪಿಟ್ಕೊಂಡು, ಆ ವಿದ್ಯೆ ನೆನಪಿಟ್ಕೊಳ್ಳಿ. ತಾಯಿ ತಂದೆ ಅಂದದ್ದು ಮರೀರಿ. ಅವ್ರು ಹೇಳಿದ ದಾರಿ ದೀಪದ ಮಾತುಗಳನ್ನ ನಿಮ್ ನೆನಪಿನಾಗ ಇಟ್ಕೊಳ್ಳಿ. ನನ್ನ ಇಟ್ಟೊತ್ತಕ್ಕ ಕಷ್ಟ ನಾನು ಇನ್ನ ಬಾಳ ತಕ್ಕ ಮಾತಾಡ್ತೇನೆ. ನೀವು ಬೇಕಾದಾಗ ಹೊತ್ತು ಮುಗಿದ ತಕ್ಕ ಕುಂದ್ರೆ ಮಾತಾಡ್ತೇನೆ. ನಾ ಮಾತಾಡಕ್ ಮಾತ್ರ ಸಾಕು ಅನ್ನೋದಿಲ್ಲ. ಅದಕ್ಕೆ ಹೆಂಗಂದ್ರೆ ನಿಮ್ಮಂದ ಹೇಳ್ತೀನಿ, ನಾವು ಬಹಳ ಮಾತಾಡ್ಬೇಕಂತಿರ್ತೇವೆ, ಕರೆನ್ಸಿ ತಪ್ಪಗೆ. ನಾವು ಬಹಳ ಭಾವನೆ ಬರಿಬೇಕಂತಿರ್ತೇವೆ, ತಪ್ಪಾಲ ಸಾಂಗ್ ಇರ್ತೇವೆ. ನಾವು ಬಹಳ ದಿನ ಬದುಕ್ಬೇಕಂತಿರ್ತೇವೆ, ಆಯುಷ್ಯ ತಪ್ಪಗೆ ಇರ್ತೈತೆ. ನಾವು ಬಹಳ ಉಳ್ಬೇಕಂತಿರ್ತೇವೆ, ವಾಕ್ಯ ಸಾಂಗ್ ಇರ್ತೈತೆ. ಇದ್ದರಾಗೆ ಶುದ್ಧ ಮಾಡ್ಕೊಂಡು ಯಾವ ದೇವರ ಬದುಕ ಒಂದು ದೊಡ್ಡ ಬದುಕ. ಆ ಬದುಕ ನಿಮ್ಗೆಲ್ಲಾರು ಬಗೆಹರಿಸಬೇಕಾಗಲಿ ಅಂತ ಹಾರೈಸುತ್ತ ಒಂದು ನಿಮ್ಗೆಲ್ಲರಿಗೂ ನಾನು ಚೆನ್ನಾಗಿ ಹೇಳ್ತೀನಿ. ಯಾಕಂದ್ರೆ ನಾನು ರಾಜಕಾರಣಿಗಳಿಂದ ಸರಿ ಹೋಗುದಿಲ್ಲ. ಯಾಕಂದ್ರೆ ಅವ್ರು ಮಠ ಮಧ್ಯೆ ಬರ್ತಾರ, ಸಾಕ್ರಿ ಹೋಗಿರ್ತಾರ, ಅದ್ರ ಕಳೆಯೇ ಕಳೆದಿರ್ತಾರ. ಆ ಪದ್ಯ ಕಳೆದು ಹೋಗ್ಬೇಕು. ಇವತ್ತು ಏನಿಲ್ಲ, ಎಲ್ಲರೂ ಶಾಂತ ರೀತಿಯಿಂದ, ಎಲ್ಲ ಗುರುಗಳು ಶಾಂತ ರೀತಿಯಿಂದ, ಹುಡುಗರು ಶಾಂತ ರೀತಿಯಿಂದ ಎಲ್ಲಾರು ಗೊತ್ತೀನಿ. ನಾಳೆ ಈ ತೋತಕ ಕೊಟ್ಟು ನನ್ನ ಮಾತು ಕೇಳಿ ನಾ ಏನು ತಪ್ಪು ಮಾತಾಡಿದ್ರೆ ಕ್ಷಮ ಮಾಡಿ. ನಮ್ಮೊಂದು ಏನು ಸ್ವಭಾವ ಆಯ್ತಾರ ಇದ್ದಾಗ ಹೇಳ್ಬಿಡ್ತೀನಿ. ನನಗೆ ಹಿಂದ ಮುಂದೆ ಮಾತಾಡಕ್ ನೀವೇನ್ ಚಂದ್ರ ನಿಮ್ಗೆ ಹೇಳಕ್ ಹೋಗಿಲ್ಲ. ನನ್ನ ಕೈಲಿ ಏನಿರ್ತದೆ ಅದನ್ನ ಹೇಳ್ಬಿಡ್ತೀನಿ. ನೀವು ಹೆಂಗಾರ ಹಿಂಗಾರ ಯಾಕಂದ್ರೆ ನಮ್ಗಾರೆ ನಾವು ಬಸ್ ಬಂದ್ರೆ ಊರಿಗೆ ಹೋಗೋದು ಈಗ ಹೇಳೋಕೆ ಹೋಗಿ ಬಿಡ್ತೈತಿ. ಅದಕ್ಕೆ ಅವ್ರು ಮಾಸ್ಟರ್ ಹೇಳ್ತಾರ, ನಾವು ಹೇಳೋಕೆ ಹೇಳೋ ಕರು ಬಿಡ್ದು ನಿಮ್ಸಿರ್ತಾರ. ಅಪ್ಪ ಏನಿರ್ತಾರ, ನಾವು ಮಾಡುವ ಜಾಯ್ ಮಾಡ್ಯಾವ ನಿಮ್ ಮುಂದೆ ಬದುಕು ಕಟ್ಕೊಂಡು ನಿಮ್ ಹೊಡಿವ ನಾವೇ ಮಾಡೋದು ಅವ್ರು ಇರ್ತಾರ. ಅದಕ್ಕೆ ಅವ್ರು ಇರ್ಬೋದು ನಿಮ್ ಬದುಕು ಕಟ್ಕೊಂಡ್ರೆ ಅವ್ರಿಗೆ ಚಂದ ಇರುತ್ತೆ, ಅವ್ರಿಗೆ ಚಂದ ಅನ್ಸತ್ತೆ. ನಮ್ಮ ಮಕ್ಕಳು ನಮ್ಮ ಮುಂದೆ ಚೆನ್ನಾಗಿ ಬದುಕ್ತಾರಲ್ಲ ಅಂತೇಳಿ ಅವ್ರು ಆನಂದ ಪಡ್ತಾರ. ಇದಕ್ಕಂದ್ರೆ ಅವ್ರ ಚಿತ್ತಿಗೆ ಏನು ಮಾಡಬೇಡ್ರಿ. ಅವ್ರಿಗೆ ಖುಷಿ ಹರತಾಯಿ ತಂದಿನ ಖುಷಿ ಪಡಿಸ್ರಿ, ವಿದ್ಯಾರ್ಥಿ ಗುರುಗಳು ಖುಷಿ ಕೊಡ್ರಿ ಅಂತ ಹೇಳ್ತಾ ನನ್ನ ಕಳಿಸಿ ಮಾತಾಡಕ್ ಹಚ್ಚೀನಿ. ಮತ್ತ ಒಂದು ನನ್ನ ಒಂದಿಷ್ಟು ದುಃಖ ತಂಗಿ ನೀವು ಯಾರ ಬೇಕಾದ ತಗೋದ್ರೆ ನನ್ನ ಕಡೆ ಅದ ಯಾರು ಇರ್ತಾರ 50 ರೂಪಾಯಿ ಒಂದಲ್ಲ ಇದ್ರಲ್ಲಿ ನೀವು ತಗೊಂಡು ಅದಕ್ಕೆ ನೀವು ತಗೊಂಡ್ರೆ ಅಂದ್ರೆ ನಾವು ಹೊಸ ಕಂಪ್ಲೀಟ್ ಮಾಡಿಸ್ಕೊಳ್ತಾರೆ. ಇನ್ನೊಂದು ಹೊಸ ಮಾಡಾಕತ್ತೀನಿ. ಅದಕ್ಕೆ ನೀವೆಲ್ಲರೂ ಹೊಸ ಅನ್ಕಂತೀವಿ ಒಬ್ಬರು ತಿಳಿವಾಗಿ ಯಾರು ಅನುಕೂಲ ಇದ್ರೆ ತಗೋರಿ, ಇದಕ್ಕಂದ್ರೆ ಏನಿಲ್ಲ ಅಂತ ಹೇಳ್ತಾ ನನ್ನ ಕಳಿಸಿ ಮಾತಾಡಕ್ ಕಳಿಸಿ ನಾವೆಲ್ಲ ದೇವ್ರ ಕೂತೆ ಇನ್ನೆಲ್ಲ ದೇವ್ರಿಗೆ ನಾವ್ ಇದ್ದಂಗೆ ಇರ್ತಾವ ನಮ್ಮ ದೇವ್ರು, ನಾವ್ ಹೇಳ್ತಿ ಕೇಳ್ತಾವ ನಮ್ಮ ದೇವ್ರು. ನಾವ್ ಹೌದಂದ್ರೆ ಹೌದು ಅಂತಾವೋ, ನಾವ್ ಅಲ್ಲಂದ್ರೆ ಅಲ್ಲಂತಾವ್, ನಕ್ಕರ ನನ್ ಕೂಡ ನಗ್ತಾವೋ, ಅಕ್ಕರ ನನ್ ಕೂಡ ಅಳ್ತಾವೋ, ನಾವ್ ಇದ್ದಂಗೆ ಇರ್ತಾವ ನಮ್ಮ ದೇವ್ರು. ನಾವ್ ಬೈಲಾಗಿರ್ತಾವ ಬೈಲಾಗಿರ್ತಾವ, ಗುಡಿಯಾಗಿರ್ತಾವೆ ಗುಡಿಯಾಗಿರ್ತಾವ, ಮಸೀದಾಗಿರ್ತಾವೆ ಮಸೀದಾಗಿರ್ತಾವ, ಛತ್ರದಾಗಿರ್ತಾವ, ನಾವ್ ಇದ್ದಂಗೆ ಇರ್ತಾವ ನಮ್ಮ ದೇವ್ರು. ನಾವು ಇವತ್ತು ಹೇಳ್ತಿದ್ದಾವ, ನಾವು ಕುಂಕುಮ ಹಚ್ಚಿದಾರೆ ಕುಂಕುಮ ಹಚ್ಕೊತಾವ, ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೊತಾವ, ನಾವು ಗಂಧ ಹಾಕಿದಾರೆ ಗಂಧ ಹಚ್ಕೊತಾವ, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ನಾವು ಹಾರ ತುಪ್ಪ ಸುರಿದವ್ರೆ ಕುಡ್ತಾವು, ನಾವು ಹುಡುಗಿ ಮಾಡಿದವ್ರು ಉಣ್ತಾವು, ನಾವು ಹೂಕಾಯಿ ಹೆಣ್ಣು ಕೊಟ್ರೆ ತಿಂತಾವು, ನಾವು ಕುರಿಪಾನಕ್ಕೆ ಹೋದವ್ರು ಉಣ್ತಾವು, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು. ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇನ್ನೊಂದು ದೇವ್ರ ಬಿಡ್ಸೇವು, ಅನ್ನೋದು ಊರಿಗೆ ಹೋಗ್ತೇವೆ, ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು ಅಂತ ಹೇಳ್ತಾ ನಾನು ಕಳಿಸಿ ಮಾತಾಡಕ್ಕೆ ತಮ್ಮೆಲ್ಲರಿಗೆ ಮನಸ್ಸು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.